ಇದು ಸಿಎಂ ಕುರ್ಚಿ ಕುಸ್ತಿಯ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ಸುದ್ದಿ. ಡಿಕೆಶಿಗೆ ಮತ್ತೆ ಸಿದ್ದರಾಮಯ್ಯ ಮಾಸ್ಟರ್ ಶಾಕ್ ಕೊಟ್ಟಿದ್ದಾರೆ. ಮುಂದಿನ ಬಾರಿಯೂ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಗುಡುಗಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿರುವಂತಹದ್ದು. ಪವರ್ ಶೇರಿಂಗ್ ವಿಚಾರವನ್ನ ತಳ್ಳಿ ಹಾಕಿದ ಸಿಎಂ ಸಿದ್ದರಾಮಯ್ಯ ಕಲಾಪದಲ್ಲೇ ಡಿಸಿಎಂಗೆ ಬಿಗ್ ಶಾಕ್ ಕೊಟ್ಟ ಸಿದ್ದರಾಮಯ್ಯ ನಿನ್ನೆ ವಿಧಾನಸಭೆಯಲ್ಲಿ, ಇಂದು ಪರಿಷತ್ನಲ್ಲಿ ಎರಡೂ ಕಡೆ ಅದೇ ಮಾತಾಡಿ ಡಿಸಿಎಂಗೆ ಗುನ್ನ ಇಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಅಥವಾ ಪವರ್ ಶೇರಿಂಗ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಆ ತರಹದ್ದೊಂದು ಒಪ್ಪಂದವೇ ನಡೆದಿಲ್ಲ ಅನ್ನೋ ತರಹ ಮಾತನಾಡಿದ್ರು. ಇದು ಡಿಕೆ ಶಿವಕುಮಾರ್ಗೆ ಕಸಿವಿಸಿ ಉಂಟು ಮಾಡಿದೆ. ಇದು ಸಿಎಂ ಕುರ್ಚಿ ಕುಸ್ತಿಯ ಬಿಗ್ ಬ್ರೇಕಿಂಗ್ ಸುದ್ದಿ. ಡಿಕೆಶಿಗೆ ಮತ್ತೆ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಂದಿನ ಬಾರಿಯೂ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಗುಡುಗಿದ್ದಾರೆ. ಪರೋಕ್ಷವಾಗಿ ಡಿಕೆಶಿಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿರುವಂತಹದ್ದು. ಒಂದು ಕಡೆ ಪವರ್ ಶೇರಿಂಗ್ ವಿಚಾರವಾಗಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಮತ್ತು 2.5 ವರ್ಷ ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ದೊಡ್ಡ ಕನಸನ್ನ ಇಟ್ಕೊಂಡಿದ್ರು. ಅದಾದ ನಂತರ ಪೊಲಿಟಿಕಲಿ ಕೆಲವೊಂದು ಡೆವಲಪ್ಮೆಂಟ್ಗಳಾಗಿತ್ತು. ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣ, ಎರಡು ಬಣ ಪರಸ್ಪರ ಕಚ್ಚಾಟಕ್ಕೆ ಇಳಿದಿದ್ರು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಬಣದ ಸಿದ್ದರಾಮಯ್ಯ ಬೆಂಬಲಿತ ಕೆಲ ಸಚಿವರು, ಶಾಸಕರನ್ನ ಹಿಮ್ಮೆಟ್ಟಿಸುವಂತಹ ಪ್ರಯತ್ನ ಡಿಕೆ ಶಿವಕುಮಾರ್ ಬಣದಿಂದಲೂ ಕೂಡ ನಡೆದಿತ್ತು ಎನ್ನುವಂತಹ ಚರ್ಚೆ. ಅದರ ಜೊತೆಗೆ ಎರಡೂ ಕಡೆ ಅದೇ ಮಾತಾಡಿ ಡಿಸಿಎಂಗೆ ಈಗ ಶಾಕ್ ಕೊಟ್ಟಿರುವಂತಹದ್ದು. ಎಸ್, ಸಿಎಂ ಆಗುವ ಕನಸು ನನಸು ಕಾಣುತ್ತಿರುವಂತಹ ಡಿಕೆಶಿಗೆ ಶಾಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿರುವಂತಹ ಡಿಕೆ ಶಿವಕುಮಾರ್ ಈಗ ಮುನಿಸು ತೋರ್ಪಡಿಸಿದ್ದಾರೆ. ಡಿಕೆಶಿ ಮುಖ್ಯಮಂತ್ರಿ ಆಗುವ ಆಸೆಗೆ ಸಿಎಂ ಬ್ರೇಕ್ ಚರ್ಚೆಗೆ ಕಾರಣವಾಗಿರುವಂತಹ ಅಂಶ. ಸಿದ್ದರಾಮಯ್ಯ ಹೇಳಿಕೆಯಿಂದ ಕಂಗೆಟ್ಟ ಡಿಸಿಎಂ. ಸಿದ್ದರಾಮಯ್ಯ ವಿರುದ್ಧ ಈಗ ಡಿಕೆ ಶಿವಕುಮಾರ್ ನಿಗಿ ಕೆಂಡ. ಮತ್ತೆ ಡಿಸಿಎಂಗೆ ಸಿದ್ದರಾಮಯ್ಯ ಸಿಎಂ ಬ್ರೇಕ್ ಕೊಟ್ಟಿದ್ದಾರೆ, ಬಿಗ್ ಬ್ರೇಕ್ ಹಾಕಿದ್ದಾರೆ. ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸಿದ ಸಿಎಂ ಹೇಳಿಕೆ. ಡಿಕೆಶಿ ಮುಖ್ಯಮಂತ್ರಿಯಾಗುವ ಆಸೆಗೆ ಸಿಎಂ ಬ್ರೇಕ್. ಸಿಎಂ ಹೇಳಿಕೆಯಿಂದ ವಿಚಲಿತರಾದಂತಹ ಡಿಕೆ ಶಿವಕುಮಾರ್ ಏನು ಮಾಡೋದು ಏನು ಹೇಳೋದು ಒಂದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಸಿಎಂ ಆಗುವ ಕನಸು ಕಾಣುತ್ತಿರುವಂತಹ ಡಿಕೆಶಿಗೆ ಇದು ಒಂದು ರೀತಿಯ ಶಾಕ್ ಆಗಿತ್ತು. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿರುವಂತಹ ಡಿಕೆ ಶಿವಕುಮಾರ್. ಹಾಗಾದರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪೊಲಿಟಿಕಲ್? ಸಿಎಂ ಆಗುವಂತಹ ಕನಸನ್ನು ಕಂಡಿದ್ದಂತಹ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಈ ಬಾರಿ ಕೆಪಿಸಿಸಿಯಿಂದ ನೇರವಾಗಿ ಸಿಎಂ ಹುದ್ದೆಯನ್ನು ಪಡೆಯೋಣ ಎನ್ನುವಂಥ ದೊಡ್ಡದಾದ ದೈತ್ಯ ಕನಸನ್ನು ಕಟ್ಕೊಂಡಿದ್ರು. ಸಾಕಷ್ಟು ಬಾರಿ ದೆಹಲಿ ಭೇಟಿ ಮಾಡಿದ್ರು. ದೆಹಲಿ ನಾಯಕರನ್ನು ಸಾಕಷ್ಟು ಬಾರಿ ಸುದೀರ್ಘ ಚರ್ಚೆಗೂ ಕೂಡ ಒಳಪಡಿಸಿದ್ರು. ಅದಾದ ನಂತರವೂ ಕೂಡ ಇದು ಯಾವುದೇ ತರಹದ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಬಣದ ಬೆಂಬಲವನ್ನು ಕೂಡ ಕರ್ನಾಟಕದ ಜನರ ಮುಂದೆ ಪ್ರದರ್ಶನಕ್ಕೆ ಇಟ್ಟರು. ಸಾಕಷ್ಟು ವೇದಿಕೆಯಲ್ಲೂ ಕೂಡ ಮುಂದಿನ ಬಾರಿ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಅನ್ನೋ ರೀತಿಯ ಆಸೆಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ವೇದಿಕೆಗಳಲ್ಲಿ. ಆದರೆ ಈಗ ನಿನ್ನೆ ಸದನದಲ್ಲಿ, ಇವತ್ತು ಪರಿಷತ್ನಲ್ಲಿ ಎರಡೂ ಕಡೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದೆಯೂ ನಾನೇ ಸಿಎಂ ಆಗ್ತೀನಿ, ಬರೀ 2.5 ವರ್ಷ ಮಾತ್ರ ಅಲ್ಲ, ಮುಂದೆಯೂ ನಾನೇ ಸಿಎಂ ಆಗ್ತೀನಿ ಎನ್ನುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯ ವೇಳೆ ಚರ್ಚೆ ಆಗಿರುವಂತಹದ್ದು ರಾಜ್ಯಪಾಲರದ್ದು. ಬಿಜೆಪಿಗರ ಆರೋಪಗಳಿಗೆ ತಿರುಗೇಟು ನೀಡಲು ಆ ಮಾತು. ಬಿಜೆಪಿಗರಿಗೆ ಟಾಂಗ್ ನೀಡುವಂತೆ ಡಿಕೆಶಿಗೂ ಕೂಡ ಸಿಎಂ ಶಾಕ್ ಕೊಟ್ಟಿದ್ದಾರೆ. ನವೆಂಬರ್ನಿಂದ ಸಿಎಂ ಆಗಲು ಕಾಯುತ್ತಿರುವಂತಹ ಡಿಕೆ ಶಿವಕುಮಾರ್. ಕಾರಣ ನವೆಂಬರ್ ತಿಂಗಳವರೆಗೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ಡಿಕೆಶಿ ಅವರಿಗೆ ಮೇಜರ್ ಶಾಕ್ ಕೊಟ್ಟಂತಹ ಸಿದ್ದರಾಮಯ್ಯರಿಂದ ಅಧಿಕಾರಕ್ಕಾಗಿ ಕಾಯುತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಅರ್ಥಾತ್ ಉಪಮುಖ್ಯಮಂತ್ರಿ ಡಿಕೆಶಿ. ಪರೋಕ್ಷವಾಗಿ ನಾನೇ ಸಿಎಂ ಎಂದು ಹೇಳಿದಂತಹ ಸಿದ್ದರಾಮಯ್ಯ. ಬಿಜೆಪಿಗರಿಗೆ ಹೇಳಿದಂತೆ ಡಿಕೆಶಿಗೆ ಸಿದ್ದರಾಮಯ್ಯ ಸಂದೇಶವನ್ನು ಕೊಟ್ಟರು. ಬಿಜೆಪಿಗರನ್ನು ಮುಂದಿಟ್ಟುಕೊಂಡು ತನ್ನದೇ ಪಕ್ಷದ ಉಪಮುಖ್ಯಮಂತ್ರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಾರ್ಮಿಕವಾದಂಥ ಕೌಂಟರ್ನೊಂದಿಗೆ. ನವೆಂಬರ್ ಅವಕಾಶಕ್ಕಾಗಿ ಕಾಯ್ತಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಅವರಿಗೆ ಇದು ಒಂದು ರೀತಿಯ ತುಂಬಲಾರದ ನಷ್ಟ ಮತ್ತು ಭಾರಿ ಪ್ರಮಾಣದ ನಿರಾಸೆ. ಇದು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯ ವೇಳೆ ಚರ್ಚೆ ಆಗಿದೆ. ಬಿಜೆಪಿಗರ ಆರೋಪಗಳಿಗೆ ತಿರುಗೇಟು ನೀಡುವಂತಹ ಸಂದರ್ಭ ಅದು ಬಿಜೆಪಿಗರಿಗೆ ಹೇಳಿದ್ರು ಅಥವಾ ನೇರವಾಗಿ ಉಪಮುಖ್ಯಮಂತ್ರಿಗೆ ಕೊಟ್ಟಂತಹ ಶಾಕ್ ಗೊತ್ತಿಲ್ಲ. ಒಟ್ಟಾರೆ ಈಗ ಆ ಒಂದು ವಿಚಾರ ಬಹಳಷ್ಟು ರಾಜಕೀಯವಾಗಿ ಚರ್ಚೆಯಾಗ್ತಾ ಇದೆ.